ತಾರತಮ್ಯ ನಿಜವಾಗ್ಲೂ ಬಹಳ ದೊಡ್ಡ ಆಘಾತ ಅಂತ ನನಗನ್ನಿಸ್ತಾ ಇದೆ. ಈಗ ಕೇಂದ್ರೀಯ ಶಾಲೆಗಳಲ್ಲಿ ಏನು 9 ಮತ್ತು 10ನೇ ತರಗತಿಗೆ ಕಡ್ಡಾಯ ಇಲ್ವೋ, ಹಾಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ಇವತ್ತು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಇದೆ, ಇಲ್ಲಿಯೂ ಸಹ 9 ಮತ್ತು 10ನೇ ತರಗತಿಗೆ ಯಾಕೆ ಕಡ್ಡಾಯ ಮಾಡಬೇಕು? ಯಾಕೆ ಅವ್ರ ಮೇಲೆ ಹೆಚ್ಚಿನ ಭಾರ ತರಬೇಕು? ಯಾಕೆ ಫಲಿತಾಂಶದ ಮೇಲೆ ದುಷ್ಪರಿಣಾಮ ಬೀರಬೇಕು? ಆ ದೃಷ್ಟಿಯಿಂದ ಕೂಡಲೇ ಕರ್ನಾಟಕ ಸರ್ಕಾರದವರು ಖಂಡಿತವಾಗ್ಲೂ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಏನು 9 ಮತ್ತು 10ನೇ ತರಗತಿಗೆ ಅದನ್ನ ತೆಗೆದಿದ್ದಾರೆ, ಹಾಗೆ ಇಲ್ಲಿಯೂ ಕೂಡ ಅದನ್ನ ತೆಗೆದ್ರೆ ಅತ್ಯಂತ ಹೆಚ್ಚಿನ ಗುಣಮಟ್ಟದ ಫಲಿತಾಂಶನೂ ಬರುತ್ತೆ, ಜೊತೆಗೆ ಮಕ್ಕಳಿಗೆ ಹೊರೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ರಲ್ಲಿ ನನ್ನ ಬಹಳ ಸಂಪೂರ್ಣವಾದಂತಹ ಸಹಮತ ಇದೆ. ಇದು ಕೂಡಲೇ ಸರ್ಕಾರ ಮನಗಾಣಬೇಕು, ಇದನ್ನ ಮಾಡಬೇಕು ಅಂತಕ್ಕಂತಹ ಒತ್ತಾಯವನ್ನು ನಾನು ಮಾಡ್ತೇನೆ. ಅದು ಜ್ಞಾನೇಶ್ವರ್ ಕೊಟ್ಟಿರ್ತಕ್ಕಂಥ ವರದಿಯನ್ನು ಸಂಪೂರ್ಣವಾಗಿ ಸ್ವಾಗತಿಸ್ತೇನೆ. ಆ ವರದಿಯನ್ನ ಕೂಡಲೇ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅಂತ ಕೇಳ್ಕೊಳ್ತೇನೆ. ಆ ಜ್ಞಾನೇಶ್ವರ ವರದಿಯಲ್ಲಿರ್ತಕ್ಕಂಥದ್ದು ಎಲ್ಲವೂ ಸಹ ಕ್ರಮಬದ್ಧವಾಗಿದೆ. ಅಧ್ಯಯನಶೀಲತೆಗಾಗ್ಲಿ ಅಥವಾ ಮಕ್ಕಳ ಕಲಿಕಾ ವ್ಯವಸ್ಥೆಗಾಗ್ಲಿ ಬಹಳ ಪೂರಕವಾಗಿದೆ ಅಂತಕ್ಕಂಥದ್ದು ನಾನು ಭಾವಿಸ್ತೇನೆ. ಕೂಡಲೇ ಸರ್ಕಾರ ಜ್ಞಾನೇಶ್ವರ ವರದಿಯನ್ನ ಅಂಗೀಕರಿಸಬೇಕು, ಜಾರಿ ಮಾಡಬೇಕು ಅಂತ ಆಗ್ರಹಪಡಿಸ್ತೇನೆ.